ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನೆಲ್. ಇನ್ನೇನು ಹಬ್ಬದ ಸೀಸನ್ ಹತ್ರ ಬರ್ತಾ ಇದೆ ಅಲ್ವಾ, ವೆಡ್ಡಿಂಗ್ಸ್ ಬರುತ್ತೆ, ಇನ್ನು ಫೆಸ್ಟಿವಲ್ಸ್ ಬರುತ್ತೆ. ಸೊ ನನ್ನ ಸೀರೆ ಕಲೆಕ್ಷನ್ಸ್ ತೋರಿಸೋ ಜೊತೆಗೆ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕು. ನಾನು ನನ್ನ ಸಿಂಪಲ್ ಸಾರೀಸ್ನ ಹೇಗೆ ಸ್ಟೈಲ್ ಮಾಡ್ತೀನಿ ಅಂತ. ವೆರಿ ಇಂಪಾರ್ಟೆಂಟ್ ಥಿಂಗ್ ಸಾರಿ ಸ್ಟೈಲಿಂಗ್ ಅಂದ್ರೆ ಡಿಫ್ರೆಂಟ್ ಕಲರ್ಸ್ ಇದೆ ಇಲ್ಲಿ, ಆಲ್ ವೈಬ್ರೆಂಟ್ ಕಲರ್ಸ್. ಸೊ ಇದನ್ನ ಫೆಸ್ಟಿವಲ್ಗೂ ಹಾಕ್ಬೋದು, ಸಿಂಪಲ್ ಆಗಿ ಮದ್ವೆಗೂ ಇದನ್ನ ಹೇಗೆ ಸ್ಟೈಲ್ ಮಾಡೋದು. ಫಾರ್ ಎಕ್ಸಾಂಪಲ್ ಈ ಸಾರಿನ ಅಂತ ನಾನು ನಿಮಗೆ ತೋರಿಸ್ತೀನಿ ಆಯ್ತಾ. ಜ್ಯುವೆಲ್ರಿ ಇಂಪಾರ್ಟೆಂಟ್ ಆಗುತ್ತೆ, ಬಿಂದಿ ಇಂಪಾರ್ಟೆಂಟ್ ಆಗುತ್ತೆ, ಹೂ ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ರೈಟ್ ಕೈಂಡ್ ಆಫ್ ಬ್ಲೌಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಒಂದೊಂದು ಸಾರಿನ ಸ್ಟೈಲ್ ಮಾಡ ಕಮ್. ಫ್ಲೋರಲ್ ಪ್ರಿಂಟ್ ಅಲ್ಲಿ ಇರುವಂತ ಸಿಂಪಲ್ ಪಿಂಕ್ ಸಾರಿ. ನಿಮಗೆ ಇತ್ತೀಚೆಗಿನ ಬ್ಲೌಸ್ ಟ್ರೆಂಡ್ ಗೊತ್ತಿದ್ಯಾ? ಈ ವೈಟ್ ಕಲರ್ ಚಿಕನ್ ಕಾರಿ ಪೀಸ್ ಬ್ಲೌಸ್ ತುಂಬಾ ಮ್ಯಾಚಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಸಾಮಾನ್ಯವಾಗಿ ಸಿಂಪಲ್ ಸಾರೀಸ್ ಅಲ್ಲಿ ಈ ತರ ಬ್ಲೌಸ್ ಕಾಂಬಿನೇಷನ್ ಬರುತ್ತೆ. ಸೊ ಅದನ್ನೇ ಹಾಕೊಂಡಿದ್ದೀನಿ. ಅಂಡ್ ಸ್ವಲ್ಪ ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೆ ಹೆವಿ ಇಯರಿಂಗ್ಸ್. ಈ ಪ್ರಿಂಟ್ ಅಂಡ್ ಡಿಸೈನ್ ನನಗೆ ತುಂಬಾನೇ ಇಷ್ಟ. ನನಗನ್ಸುತ್ತೆ ಫ್ಲೋರಲ್ ಪ್ಯಾಟರ್ನ್ಸ್ ನನ್ನ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಸಾರಿ ಸ್ನ್ಯಾಪ್ಡೀಲಿಂದ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಗೊತ್ತಾ, ಲೈಟ್ ವೇಟ್ ಚರ್ಪಿ ಕಲರ್ಫುಲ್ ಯಂಗ್ ಆ್ಯಂಡ್ ಚಿಕನ್ ಕಾರಿ ಬ್ಲೌಸ್ನ ಪೇರ್ ಅಪ್ ಮಾಡಿದ್ದೀನಿ. ತುಂಬ ಎಲಿಗೆಂಟ್ ಆ್ಯಂಡ್ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಅಲ್ವಾ. ಈ ಸೆಕೆಂಡ್ ಸೀರೆ ನೋಡಿ, ಐ ಆಮ್ ಶೋರ್ ಈ ಸಾರಿ ಕಲರ್, ಈ ಸಾರಿನಲ್ಲಿರೋ ಪ್ಯಾಟರ್ನ್ಸ್ ನಿಮ್ಮ ಹತ್ರ ಒಂದಾದ್ರೂ ಇದ್ದೇ ಇರುತ್ತಲ್ಲ. ವೆರಿ ಕಾಮನ್ ಬಟ್ ಎಷ್ಟು ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಸೊ ಇದ್ರ ಬ್ಲೌಸ್ ಪೀಸ್ ನಾನು ಸ್ಟಿಚ್ ಮಾಡಿಸಿಲ್ಲ ಅಂತ ಪ್ಲೇನ್ ಬ್ಲಾಕ್ ಬ್ಲೌಸ್ ಇತ್ತು, ಅದನ್ನ ಪೇರ್ ಅಪ್ ಮಾಡಿದ್ದೀನಿ. ಬಟ್ ನಾನು ಈ ತರ ಬ್ಲೌಸ್ಗೆ ನಿಮಗೆ ಹೇಳ್ತಾ ಇದ್ದೆ ದಟ್ ನೀವು ಪ್ಯಾಡೆಡ್ ಕಪ್ಸ್ ನ ಹಾಕ್ಬೋದು ಅಥವಾ ಎಕ್ಸ್ಟ್ರಾ ಕಪ್ಸ್ ನ ಫಿಕ್ಸ್ ಮಾಡ್ಬೋದು ಅಂತ. ಕೈ ತುಂಬಾ ಬಳೆ, ಬೊಟ್ಟು, ಕಿವಿ ಓಲೆ, ಸಿಂಪಲ್ ಅಂಡ್ ಟ್ರೆಡಿಷನಲ್ಗೆ. ಇನ್ಫ್ಯಾಕ್ಟ್ ಯಾವ್ದಾದ್ರು ಚಿಕ್ಕ ಫಂಕ್ಷನ್ಸ್ ಇದ್ರೆ, ಅದ್ರ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇದ್ರೆ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸಾರಿ ಸಿಂಪಲ್ ಅಂಡ್ ಲೈಟ್ ವೇಟ್ ಇದೆ ಆಯ್ತಾ, ಬಟ್ ವೈಬ್ರೆಂಟ್ ಆಗಿದೆಯಲ್ವಾ ಕಲರ್. ಸೊ ಹಾಗಾಗಿ ಎದ್ದು ಕಾಣಿಸುತ್ತೆ. ಫೆಸ್ಟಿವಲ್ಗೂ ಹಾಕ್ಬೋದು ಇದನ್ನ. ಅಂಡ್ ಹೆವಿ ಆಕ್ಸರೀಸ್ನ ನಾನು ಪೇರ್ ಅಪ್ ಮಾಡಿದ್ದೀನಿ, ಜೊತೆಗೆ ಒಂದು ಸ್ವಲ್ಪ ಫ್ಲವರ್. ನೆಕ್ಸ್ಟ್ ಈ ಗಾರ್ಜಸ್ ಗ್ರೀನ್ ಕಲರ್ ಸಾರಿ ಸ್ನ್ಯಾಪ್ಡೀಲಿಂದ ಪಲ್ಲುನಲ್ಲಿರುವಂಥ ಫ್ಲೋರಲ್ ಡೀಟೇಲ್ಸ್ ನನಗೆ ತುಂಬ ಇಷ್ಟ ಆಯಿತು. ಇದನ್ನ ಡಬಲ್ ಪಲ್ಲು ಮಾಡಿದ್ದೀನಿ, ಸಿಂಗಲ್ ಆ್ಯಂಡ್ ಇನ್ನೊಂದು ಪ್ಲೀಸ್ ಅಷ್ಟೇ. ಈಸಿಲಿ ಫ್ರೀ ಫ್ಲೋ. ಇವಾಗ ಆ್ಯಕ್ಚುಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ, ಸೀರೆ ಉಡ್ಬೇಕಾದ್ರೆ ಸ್ಟಿಕ್. ನಾನು ಚಿಕ್ಕದಾಗಿರೋಂಥ ಪುಟ್ಟ ಬಿಂದಿ ಹಾಕಿದ್ದೀನಿ, ಬಟ್ ಅದೇ ಒಂದು ಸ್ವಲ್ಪ ದೊಡ್ಡ ಬಿಂದಿ ಇಟ್ಟರೆ ಏನು ಡಿಫ್ರೆನ್ಸ್ ಆಗ್ಬೋದು. ಕಮ್ ಕ್ಲೋಸ್. ಸ್ವಲ್ಪ ದೊಡ್ಡ ಸೈಜ್ ಬಿಂದಿ ಇಟ್ಟಿದ್ದೀನಿ. ಕೆಲವೊಬ್ರು ಬಿಂದಿನ ಮೇಲಿಡ್ತಾರಲ್ಲ, ಸಿ ನನಗೆ ಸೆಂಟ್ರಲಿ ಇಷ್ಟ, ಪುಟ್ಟದಾಗಿರೋದು ಇಡ್ತೀನಿ. ಈ ಥರದ್ದು ಓಕೆ, ಬಟ್ ಸ್ವಲ್ಪ ಕೆಳಗಡೆ. ಹಾಫ್ ಮೂನ್ ಬಿಂದಿ ನಾನು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿರೋದು ಯಾವುದೋ ಒಂದು ವಿಡಿಯೋ ಗೊತ್ತಾ. ಆಮೇಲಿಂದ ನನಗೆ ತುಂಬಾನೇ ಇಷ್ಟ. ಮರಾಠಿ ಲುಕ್ಸ್ಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಈ 4 ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ನೀವು ಯಾವ್ದನ್ನ ಸಾಮಾನ್ಯವಾಗಿ ಹಾಕ್ತೀರಾ ಅಂತ ಲೆಟ್ ಮೀ ನೋ. ಬನ್ನಿ ಕೊನೆಯ ಒಂದು ಲಾಸ್ಟ್ ಸಾರಿನ ತೋರಿಸ್ತೀನಿ. ಇದು ಲಾಸ್ಟ್ ಸೀರೆ ಲುಕ್. ಗೋಲ್ಡ್ ಗ್ಲಾಸ್ ಬ್ಯಾಂಗಲ್ಸ್ ಹಾಕೊಂಡಿದ್ದೀನಿ ಅಂಡ್ ಹೆವಿ ಇಯರಿಂಗ್ಸ್, ಜೊತೆಗೆ ಸಿಂಪಲ್ ಆಗಿರುವಂತ ರೋಸ್ ಹೂವ, ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲ, ರೆಡ್ ಅಂಡ್ ವೈಟ್. ಸ್ನ್ಯಾಪ್ಡೀಲಲ್ಲಿ ಎಲ್ರಿಗೂ ಇಷ್ಟ ಆಗುವಂಥ ಸಾರಿ ಕಲೆಕ್ಷನ್ಸ್ ಖಂಡಿತವಾಗ್ಲೂ ಇದೆ, ಫ್ರಮ್ ಕಲರ್, ಡಿಸೈನ್ ಆ್ಯಂಡ್ ದ ಲುಕ್. ಹೊಸ ವರ್ಷ ಅಂದರೆ ಹಬ್ಬಗಳು ಬರ್ತಾನೆ ಇರುತ್ತೆ. ಟೆಂಪಲ್ ವಿಸಿಟ್ಸ್ ಇರ್ಬೋದು, ಮನೆಯಲ್ಲಿ ಫಂಕ್ಷನ್ ಇರ್ಬೋದು, ಅಥವಾ ಮದುವೆ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಬೇಕಾಗುತ್ತೆ ಅಂತ 4 ಸೀರೆ ಪರ್ಚೇಸ್ ಮಾಡಿರೋದು ಅಫೋರ್ಡೆಬಲ್ ಪ್ರೈಸಲ್ಲಿ ಇರಬೇಕು ಅಂತ ಸ್ನ್ಯಾಪ್ಡೀಲಿಂದ. ಸಾರಿ ಎಲ್ಲ ಸಿಂಪಲ್ ಇದ್ರೂ ಬ್ಲೌಸ್ ಗ್ರ್ಯಾಂಡ್ ಆಗಿ ಮಾಡಿಸಿದ್ರೆ ಬ್ಯಾಲೆನ್ಸ್ ಆಗುತ್ತೆ, ಅಥವಾ ಜ್ಯುವೆಲ್ರೀಸ್ ಈ ಥರ ಗ್ರ್ಯಾಂಡ್ ಆಗಿ ಹಾಕಿದ್ರೆ ಅದನ್ನು ಬ್ಯಾಲೆನ್ಸ್ ಆಗುತ್ತೆ ಅಂತ ನೀವು ಚೆಕ್ಔಟ್ ಮಾಡಬಹುದು. ಸ್ನ್ಯಾಪ್ಡೀಲ್ ಫಾರ್ ಅಮೇಸಿಂಗ್ ಬಜೆಟ್ ಫ್ರೆಂಡ್ಲಿ ಸಾರೀಸ್ ಫಾರ್ ಆಲ್ ದಿ ಒಕೇಶನ್ and all the vibe. ಸ್ನ್ಯಾಪ್ಡೀಲ್ ಅಲ್ಲಿ ಬ್ರ್ಯಾಂಡ್ ವಾಲಿ ಕ್ವಾಲಿಟಿನಲ್ಲಿ ನಿಮಗೆ ಬಜಾರ್ ವಾಲಿ ಡೀಲ್ ಸಿಗುತ್ತೆ ಅಂಡ್ ನೋ ಎಕ್ಸ್ಟ್ರಾ ಚಾರ್ಜಸ್ ಅಂಡ್ ನೋ ಹಿಡನ್ ಚಾರ್ಜಸ್, ಫ್ರೀ ಶಿಪ್ಪಿಂಗ್. ನಿಮ್ಮ ಫಸ್ಟ್ ಪರ್ಚೇಸ್ ಆನ್ ಆಪ್ ಮುಖಾಂತರ 10% ಆಫ್ ಕೂಡ ಸಿಗುತ್ತೆ. ಇವತ್ತಿನ ಈ ಒಂದು ಸೀರೆ ಸಂಭ್ರಮ ವಿಡಿಯೋ ಇಷ್ಟವಾದಲ್ಲಿ ಏನ್ ಮಾಡಬೇಕು, ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕರೆಕ್ಟಿಯನ್ನು ಸದಾ ಪ್ರೋತ್ಸಾಹಿಸಿ. ಮೇಕ್ ಶೋರ್ ಎಲ್ಲ ಸಾರಿ ಲಿಂಕ್ಸ್ ನಾನು ಕ್ಯಾಪ್ಷನ್ ಅಲ್ಲಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಹ್ಯಾಪಿ ಶಾಪಿಂಗ್. ಬಾಯ್, ಮತ್ತೆ ಸಿಗೋಣ.